On behalf of both more ITA, welcome to Aditya Nada, ES faculty, more ITA, welcome to Parliament faculty from more ITA. Actually, course start ಆಗ್ತಂದ್ರೆ ಮಿನಿಮಮ್ 60 ಮೆಂಬರ್ಸ್ ಬೇಕಿತ್ತು. ಮೈಸೂರಲ್ಲಿ ಸುಮಾರು ಐಟಿಗಳಲ್ಲಿ 60 ಜನ ಸ್ಟ್ರೆಂತ್ ಇಲ್ಲ ಹುಡುಗರು. ಅವ್ರ ಕೋರ್ಸ್ಗೆ ಒಂದು ಬ್ಯಾಚ್ಗೆ 60 ಜನ ಬೇಕು. ಒಂದು ಕಾಲೇಜ್ ವರ್ಣಾ ಕಾಲೇಜ್ ಹೋಗಿ ಕೇಳಿದಾಗ ಸ್ಟ್ರೆಂತ್ ಕಡಿಮೆ ಇತ್ತು. ಆವಾಗ ಪ್ರಿನ್ಸಿಪಾಲ್ ನಮ್ಮ ಸ್ಟ್ರೆಂತ್ ಕಡಿಮೆ ಇದೆ, ಎಕ್ಸಿಕ್ಯೂಟಿವ್ ಹೋಗಿ ಮಾಡಿ ಅಂತ ಹೇಳಿದ್ರು. ಸೊ ನಮಗೆ ಪ್ರಾಬ್ಲಮ್ ಏನಂದ್ರೆ ನಿಮ್ಗೆ ES ರೆಗ್ಯುಲರ್ ಆಗಿರುತ್ತೆ, ಇಲ್ಲಿ ಬಿಟ್ಟು ಇಲ್ಲಿ ಎಲ್ಲರಿಗೂ ಗ್ಯಾದರ್ ಮಾಡಿದ್ರೆ ಬೇರೆ ತರ ಪ್ರಾಬ್ಲಮ್ ಆಗುತ್ತೆ. ಸಿಲೆಬಸ್ ಕವರ್ ಮಾಡಲಿಕ್ಕೆ ಮತ್ತೆ ಇದಕ್ಕೆ ಅನಿತಾ ಮೇಡಮ್ ಕೇಳಿದಾಗ ಇಲ್ಲ ಒಂದು ನಾನು ಮ್ಯಾನೇಜ್ ಮಾಡೋದು ಹೇಳಿದಾಗ ನಿಮ್ಮ 60 ಜನ ಆಲೋಚನೆ ಬ್ಯಾಚ್ ಮಾಡಿ ಈ ಕಾಲೇಜಲ್ಲಿ 2 ಬ್ಯಾಚ್ ಮಾಡ್ತೀವಿ. ಉದ್ದೇಶ ಅಂದ್ರೆ ಇಷ್ಟೇ, ಯಾವುದೇ ಸಬ್ಜೆಕ್ಟ್ ನ ಇಲ್ಲಿ ಐಡಿಯಲ್ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಂಗ್ಲಿಷ್ ಬೇಕೇ ಬೇಕು. CBT ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ ಕಂಪ್ಯೂಟರ್ ನಾಲೆಡ್ಜ್, ವರ್ಡ್, ಎಕ್ಸೆಲ್ ಮಿನಿಮಮ್ ನಾಲೆಡ್ಜ್ ಬೇಕೇ ಬೇಕು. ಅಷ್ಟು ನಾಲೆಡ್ಜ್ ಇಲ್ಲ ಅಂದ್ರೆ ನೀವು ಐಡಿಯಾ ಪಾಸ್ ಆಗೋದೇ ಕಷ್ಟ. ನೀವೇನ್ ಅನ್ಕೊಂಡು ಸೇರ್ಕೊಂಡಿದ್ದೀರಿ ಅದು ರೀಚ್ ಮಾಡಕ್ ಆಗಲ್ಲ. ಆವಾಗ ಸರ್ನ ಇಲ್ಲಿ ಕಳಿಸಿ ಇಲ್ಲಿ ಅರೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳಿ ನಿಮ್ಗೋಸ್ಕರ ಇಲ್ಲಿ ಅರೇಂಜ್ ಮಾಡೋದು. ಅದರಲ್ಲಿ 75% ನೀವು ಕ್ಲಾಸ್ ಬಂದಿದ್ದೀರಾ, ಒಂದು 20-25% ಸರಿ ಬರ್ತಾನೆ ಮಿಸ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಅದು ಲಾಸ್ ಅಷ್ಟೇ. ಮತ್ತೆ ಅವರು ಸರ್ಗೆ ಮೊನ್ನೆ ಹೇಳಿದ್ರೆ ಸರ್ ಫಾರ್ಮಾಲಿಟೀಸ್ಗೆ ನಾವು ಸರ್ಟಿಫಿಕೇಟ್ ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ಫಾರ್ಮಾಲಿಟೀಸ್ಗೆ ಕೊಡಿ, ಸರ್ಟಿಫಿಕೇಟ್ ನೀವು ಆನ್ಲೈನ್ ಡೌನ್ಲೋಡ್ ಮಾಡ್ತಿರ್ತೀರಾ ಫಾರ್ಮಾಲಿಟೀಸ್ ಬಗ್ಗೆ. ಬಟ್ ನೀವೇನ್ ಮಾಡಿದ್ದೀರಾ, ಅದು ಏನ್ ಕಲ್ತಿದ್ದಾರೆ, ಸಮ್ ಇನ್ಫಾರ್ಮೇಶನ್ ಅನ್ನ ಡೆಲಿವರ್ ಮಾಡ್ಬೇಕು. ಅವರು ಈ ಕೋರ್ಸ್ ಅಲ್ಲಿ ಏನ್ ಕಲ್ತಿದ್ದಾರೆ ಅಟ್ಲೀಸ್ಟ್ ಸ್ಟೇಜ್ ಅಲ್ಲಿ ಬಂದವನು ಶೇರ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಅದನ್ನ ಅಪ್ಡೇಟ್ ಮಾಡ್ಕೊಳಕ್ಕೆ ಅಥವಾ ನೀವು ಅಪ್ಡೇಟ್ ಮಾಡ್ಕೊಳಕ್ಕೆ ಬೇರೆಯವ್ರ ಕಡೆ ಹೋದಾಗ ನೀವು ಏನ್ ಮಾಡಿದೆ ಅಂತ ಹೇಳಲಿಕ್ಕೆ ನಿಮ್ಗೆ ಅದು ಅನುಕೂಲ ಆಗುತ್ತೆ ಅಂದಾಗ ಅವ್ರು ಸ್ವಲ್ಪ ಜನ ಪ್ರಿಪೇರ್ ಮಾಡಬೇಕು. ಬಟ್ ಬ್ಯಾಂಕ್ ಯಾಕೆ ಪ್ರಿಪೇರ್ ಆದ್ರೂ ಬರಲಿಲ್ಲ. ಸುಮಾರು ಜನಕ್ಕೆ ಅವ್ರು ಪ್ರಿಪೇರ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ 2 ಜನ ಪ್ರಿಪೇರ್ ಮಾಡಿದ್ದಾರೆ. ಅವ್ರು ಇವಾಗ ಬಂದಿಲ್ಲ. ಯಾಕೆಂದ್ರೆ ಬಂದು ನಿಂತ್ಕೊಂಡು ಮಾತಾಡಿದೆಯಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ ನೆಕ್ಸ್ಟ್ ಅವ್ರು ಹೀರೋ ಆಗ್ತಾನೆ. ಇಲ್ಲಿ ಮಾತಾಡಿದ್ರೆ ಅಲ್ಲೆಲ್ಲ ನಿಂತ್ಕೊಂಡು ಮಾಡಿದ್ರೆ ತಲೆಯಾಟೆ ಅಂತ ಕರೀತಾರೆ. ಅಲ್ಲಿ ಮಾತಾಡಿದ್ರೆ ನಕ್ರೆ, ಇಲ್ಲಿ ಯಾರೋ ಮಾತಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡು ನಕ್ರೆ, ಅಲ್ಲಿ ಕೂತ್ಕೊಂಡು ನಗೋದು ಈಸಿ. ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡೋದು ಕಷ್ಟ. ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕೆಲ್ಲ. ಒಂದ್ಸಲ 4-5-3 ಜನ ಬಂದು ಮಾತಾಡಿದಾರಲ್ಲ, ಅವ್ರಿಗೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಆರಾಮಾಗಿ ಹೋಗಿ ಅವರು ಮಾತಾಡ್ತಾರೆ, ಸಕ್ಸಸ್ ಆಗ್ತಾರೆ. ಫ್ಯೂಚರ್ ಅಲ್ಲಿ ಯಾವುದೇ ಕ್ವಶನ್ ಯಾವುದೇ ಇಂಟರ್ವ್ಯೂ ಹೋದಾಗ ಕೇಳಿದ್ರೆ ಅವ್ರಿಗೆ ಹೇಳ್ತಕ್ಕಂಥ ಒಂದು ನಾಲೆಡ್ಜ್ ಡೆವಲಪ್ ಆಗುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಯಾವುದೇ ಕಂಪ್ನಿಗೆ ನೀವು ಇಂಟರ್ವ್ಯೂ ಹೋದ್ರೆ ಕನ್ನಡದಲ್ಲಿ ಕ್ವಶನ್ ಕೇಳಲ್ಲ. ಫಸ್ಟ್ ಏನ್ ಕೇಳ್ತಾನೆ, ವಾಟ್ ಇಸ್ ಯುವರ್ ನೇಮ್ ಅಂತ ಕೇಳ್ತಾನೆ. ಫಸ್ಟ್ ನಿಮ್ಮ ಹೆಸರು ಹೇಳ್ತೀರಿ. ವಾಟ್ ಇಸ್ ಯುವರ್ ಫಾದರ್ ಹೇಳು. ನಾನು ಕೇಳಿದ್ದು ವಾಟ್ ಇಸ್ ಯುವರ್ ಫಾದರ್ ಅಂತ. ಫಾದರ್ ಅಂತ ನೇಮ್ ಕೇಳಿಲ್ಲ ನಾನು. ವಾಟ್ ಇಸ್ ಯುವರ್ ಫಾದರ್ ನೇಮ್ ಅಂತ ಕೇಳಿರ್ಬೋದು. ವಾಟ್ ಇಸ್ ಯುವರ್ ಫಾದರ್ ನೇಮ್ ಅಂತ ಕೇಳಿಲ್ಲ. ಅದಕ್ಕೆ ಹೇಳ್ತೀವಿ ಲಿಸನ್ ಪ್ರಾಪರ್ಲಿ, ರಿಯಾಕ್ಟ್ ಪರ್ಫೆಕ್ಟ್ಲಿ ಅಂತ. ಲಿಸನ್ ಅಂದ್ರೆ ಏನ್ ಹೇಳ್ತಿದ್ದೀವಿ ಅದ್ರ ಕರೆಕ್ಟ್ ಆಗಿ ಕೇಳಿಸ್ಕೋಬೇಕು. ಎಲ್ಲರಿಗೂ ಕಿವಿ ಇದೆ, ಎಲ್ಲರೂ ಕೇಳಿಸ್ಕೋತೀವಿ, ಬಟ್ ಯಾರು ಲಿಸನ್ ಮಾಡಲ್ಲ. ಲಿಸನ್ ಅಂದ್ರೆ ಹೇಳೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು. ನಾನೇ ವಾಟ್ ಇಸ್ ಯುವರ್ ನೇಮ್ ಅಂದಾಗ ಹೇಳ್ಬಿಡ್ತೀನಿ ಈಸಿಯಾಗಿ. ವಾಟ್ ಇಸ್ ಯುವರ್ ಫಾದರ್ ನೇಮ್ ಅಂತ ನಾನು ಕೇಳಿಲ್ಲ, ವಾಟ್ ಇಸ್ ಯುವರ್ ಫಾದರ್ ಅಂತ ನಿಲ್ಲಿಸ್ತೆ. ಆಗ ನಿಮ್ ತಂದೆ ಏನಾಗಿದ್ದಾರೆ ಅಂತ. ಆಗ ಮೈ ಫಾದರ್ ಇಸ್ ಫಾರ್ಮರ್, ಅಗ್ರಿಕಲ್ಚರಿಸ್ಟ್, ಸಮಥಿಂಗ್ ಏನಿದೆ ಅದನ್ನ ಹೇಳ್ಬೇಕಿತ್ತು, ಬಿಸಿನೆಸ್ ಮ್ಯಾನ್ ಅಂತ. ಬಟ್ ನೀವು ಫಾದರ್ ಹೆಸರು ಕೇಳ್ದ, ವಾಟ್ ಇಸ್ ಫಾದರ್ ಅಂದ ತಕ್ಷಣ ಹೆಸರು ಹೇಳ್ದ. ಮನಸ್ಥಿತಿನಲ್ಲಿ ನಮ್ಮ ಫಾದರ್ ಹೆಸರು ಕೇಳ್ತಾ ಇದ್ದಾರೆ. ಬಟ್ ಅವಾಗ ನಾವು ಏನ್ ಮಾಡ್ತಾರೆ, ಕಂಪನಿಯವರು ಅದನ್ನೆಲ್ಲ ಗೇಜ್ ಮಾಡ್ತಾರೆ ಕರೆಕ್ಟ್ ಆಗಿ. ನಾನು ಕೇಳಿದ ಕ್ವಶನ್ಗೆ ಉತ್ತರ ಸರಿ ಕೇಳಿಲ್ಲ. ನೆಕ್ಸ್ಟ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾನೆ. ಆವಾಗ ನೀವು ಹೇಳ್ತೀರಿ ಮೈ ನೇಮ್ ಇಸ್ ಸೂರ್ಯ, ಐ ಆಮ್ ಕಮಿಂಗ್ ಫ್ರಮ್ ಪಾಸ್ಡ್ ಮೈ ಗವರ್ಮೆಂಟ್ ಐಡಿ ಎಕ್ಸಿಕ್ಯೂಟೆ ಇನ್ ಎಲೆಕ್ಟ್ರಿಕ್ ಮೆಕ್ಯಾನಿಕ್ ಟ್ರೇಡ್ ಡ್ಯೂರಿಂಗ್ ದಿ ಇಯರ್ ಅಂತ ಹೇಳ್ತೀರಾ. ಟೆಲ್ ಮಿ ಸಮಥಿಂಗ್ ಅಬೌಟ್ ಯುವರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಂತಾನೆ. ನಿಮ್ಮ ಫಾದರ್ ಏನಾಗಿದ್ದೀರಿ, ಮದರ್ ಏನು, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಬ್ರೀಫ್ ಆಗಿ ಹೇಳೋಷ್ಟು ಮಿನಿಮಮ್ ನಾಲೆಡ್ಜ್ ಇಂಗ್ಲಿಷ್ ಅಲ್ಲಿ ಗೇನ್ ಮಾಡ್ಕೋಬಹುದು. ಅಟ್ಲೀಸ್ಟ್ ಅವ್ರು ಇಂಗ್ಲಿಷ್ ಕ್ವಶನ್ ಕೇಳಿದಾಗ ನೀವು ಅದನ್ನ ಕನ್ನಡದಲ್ಲಾದ್ರೂ ಸ್ಪಷ್ಟವಾಗಿ ಹೇಳೋ ಅಂತ ನಾಲೆಡ್ಜ್ ಗೇನ್ ಮಾಡಬೇಕು. ಇತ್ತೀಚೆಗೆ ಏನಾಗಿದೆ, ಬ್ಯಾಂಕ್ಗಳಲ್ಲಿ ಆಗಿರ್ಬೋದು, ಕಂಪ್ನಿಗಳಲ್ಲಿ ಆಗಿರ್ಬೋದು, ಸುಮಾರು ಜನಕ್ಕೆ ಅಲ್ಲಿ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇದಾರಲ್ಲ, ಕನ್ನಡನೇ ಬರಲ್ಲ ಅವ್ರಿಗೆ. ನಾವು ಮಿನಿಮಮ್ ಕಮ್ಯುನಿಕೇಶನ್ ಮಾಡಕ್ ಹೋಗಲ್ಲ. ಎಷ್ಟೋ ಜನ ಬ್ಯಾಂಕ್ ಹೋಗ್ಬಿಟ್ಟು ಮ್ಯಾನೇಜರ್ ಹತ್ರ ಮಾತಾಡೋಕ್ಕಾಗದೆ ವಾಪಸ್ ಬಂದ್ಬಿಡ್ತೀವಿ. ನಿಜನ ಸುಳ್ಳ? ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಬ್ಯಾಂಕ್ ಹೋಗ್ತಾರೆ ಮ್ಯಾನೇಜರ್ ಹತ್ರ, ಅವ್ರೇನೋ ಇವ್ರೇನೋ ಕೇಳ್ತಾರೆ, ಅವ್ರೇನೋ ಹೇಳ್ತಾರೆ. ಸಾವಸಲಪ್ಪ ಇದನ್ನೇ ನಾವ್ ಹೇಳೋದು ಅವಕ್ಕೆ ಅರ್ಥ ಆಗಲ್ಲ, ಅವ್ನು ಹೇಳೋದು ನಮ್ಗೆ ಅರ್ಥ ಆಗಲ್ಲ.
ಯಾರೋ ಬೇರೆ ಕಡೆ ವಹಿಸ್ಬಿಟ್ಟು ಕೆಲಸ ಮಾಡ್ತಾನೆ ಅಂತೇಳಿ ಬಂದಿರ್ತಾರೆ. ಎಷ್ಟೋ ಜನ ಅರ್ಜಿ ಬರೆಯಕ್ಕಾಗದೆ ನಿಮ್ಮಲ್ಲೇನೆ ಯಾರೋ ಹೊರಗಡೆ ಕೂತಿರೋ 50 ರೂಪಾಯಿ ಕೊಟ್ಬಿಟ್ಟು ಅರ್ಜಿ ಬರೆಸಿರ್ತಕ್ಕಂಥ ಸಂದರ್ಭಗಳು ಬೇಜಾನಿದೆ. ಅದನ್ನ ನಮ್ಗೆ ಗೊತ್ತು, ಇಂಗ್ಲಿಷ್ ಓದಿದೀವಿ, ಕನ್ನಡ ಓದಿದೀವಿ, SSLC ಪಾಸ್ ಮಾಡಿದೀವಿ, PUC ಪಾಸ್ ಮಾಡಿದೀವಿ. ಬಟ್ ಆದ್ರೆ ನಾವೊಂದು ಅರ್ಜಿ ಬರೆಯಕ್ಕೆ ನಮ್ಗೆ ಗೊತ್ತಿಲ್ಲ, ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಎಲ್ಲಿಗೆ ಎಂಡ್ ಮಾಡ್ಬೇಕು, ಕಂಟೆಂಟ್ ಎಲ್ಲಿ ಬರೀಬೇಕು ಅಂತ. ಅದನ್ನ ಮಿನಿಮಮ್ ನಾಲೆಡ್ಜ್ ಜನ ಗೇನ್ ಮಾಡ್ಕೋಬೇಕಂದ್ರೆ ಈ ಕಾಲೇಜ್ಗಳಲ್ಲಿ ಓದ್ಬೇಕಾದ್ರೆ ಮಾತ್ರ ಗೇನ್ ಮಾಡೋಕೆ ಸಾಧ್ಯ. ES ಕಲಿತೀರಾ, ಅಟ್ಲೀಸ್ಟ್ ಬೇಡ ಮಾತ್ರ ಕೇಳ್ಬೇಕು. ನೀವು ಕ್ಲಾಸ್ಗೆ ಹೋದಾಗ ಏನ್ ಮಾಡ್ತಾರೆ ಅದನ್ನ ರೆಕಾರ್ಡಿಂಗ್ ಅಲ್ಲಿ ಮಾಡ್ಕೋಬೇಕು. ಎವ್ರಿ ಡೇ ಏನ್ ಅಪ್ಡೇಟ್ ಆಗುತ್ತೆ ಮಾಡ್ಕೋಬೇಕು, ಅವಾಗ ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಯಾರು ದಡ್ರಲ್ಲ, ಎವ್ರಿವನ್ ಹ್ಯಾವಿಂಗ್ ಟ್ಯಾಲೆಂಟ್. ಪ್ರತಿಯೊಬ್ಬರು ಯಾವ್ದಾರ ಒಂದು ವಿಷಯದಲ್ಲಿ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಆ ಟ್ಯಾಲೆಂಟ್ ನ ಎಕ್ಸ್ಪೋಸ್ ಮಾಡಿದ್ರೆ ಅವನಿಗೆ ಏನ್ ಅನ್ಕೊಂಡಿದ್ದಾನ ಕೆರಿಯರ್ಗೆ ಯೂಸ್ ಆಗುತ್ತೆ. ಆ ಟ್ಯಾಲೆಂಟ್ ನ ಎಕ್ಸ್ಪೋಸ್ ಮಾಡಿದ್ರೆ ಅಲ್ಲೆಲ್ಲ ಕೂತಿದ್ದ ಸುಮ್ಮನೆ ಹಂಗೆ ಮುಗಿಸ್ಕೊಂಡು ಹೊಟ್ಟೋಗೋದ, ಟ್ಯಾಲೆಂಟ್ ಎಕ್ಸ್ಪೋಸ್ ಆಗಲ್ಲ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವನದೇ ಆದ ಒಂದು ವ್ಯಕ್ತಿತ್ವ, ಟ್ಯಾಲೆಂಟ್ ಪ್ರತಿಯೊಬ್ಬರಿಗೂ ಇರ್ತದೆ. ಓದೋದ್ರಲ್ಲಿ ಇರ್ಬೋದು, ಇನ್ನೊಬ್ಬನಿಗೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇರ್ಬೋದು, ಇನ್ನೊಬ್ಬನಿಗೆ ಸ್ವಿಮ್ಮಿಂಗ್ ಅಲ್ಲಿ ಇರ್ಬೋದು, ರನ್ನಿಂಗ್ ಅಲ್ಲಿ ಇರ್ಬೋದು, ಬೇರೆ ಎಲ್ಲಾ ತರ ಇರ್ತದೆ. ಮೊನ್ನೆ ಸಣ್ಣ ಪ್ರತಿಭೆ ಹುಡುಗಿ ನ್ಯಾಷನಲ್ ಲೆವೆಲ್ ಅಲ್ಲಿ, ವರ್ಲ್ಡ್ ಲೆವೆಲ್ ಅಲ್ಲಿ ಕೊಪ್ಪಾಡಿ ವಿನ್ ಆಗಿದೆ. ಹಳ್ಳಿನಲ್ಲಿ ಹೋಗ್ತಕ್ಕಂಥ ಸಣ್ಣ ಶಾಲೆನಲ್ಲಿ ಹೋಗ್ತಕ್ಕಂಥವ್ರಿಗೆ ಯಾರು ಹೇಳಿ, ಚೈತ್ರ ಅಂತ ಮೊನ್ನೆ ಆನರ್ ಮಾಡಿದ್ವಿ. ಅಂದ್ರೆ ಸಣ್ಣ ಹಳ್ಳಿನಲ್ಲಿ ಕೂಡ ಎಷ್ಟೋ ಜನ ಅವಕಾಶಗಳಿದ್ದು, ಎಷ್ಟೋ ಫೆಸಿಲಿಟೀಸ್ ಕೊಟ್ಟು ಎಲ್ಲ ಕಲಿಸ್ತಾರೆ. ಆದ್ರೆ ಅವ್ರು ವಿನ್ ಆಗೋದಿಲ್ಲ. ಯಾವ್ದೋ ಹಳ್ಳಿ ಮಕ್ಕಳು ಪ್ರತಿಭೆಯಲ್ಲಿ ವಿನ್ ಆಗಿರ್ತಾರೆ, ಹುಡುಗಿ ಯಾವ್ದೋ ಪ್ರಾಕ್ಟೀಸ್ ಇಲ್ಲ ಅಷ್ಟೊಂದು, ಯಾವ್ದೋ ಸಣ್ಣ ಸ್ಕೂಲಲ್ಲಿ ಓದ್ತಾ ಇರೋದು, ಯಾವ್ದೋ ಒಂದು ತೋಟದಲ್ಲಿ ಪ್ರಾಕ್ಟೀಸ್ ಮಾಡೋದು ಅಂತ ಮಾಡಿದ್ರೆ ಡೆಡಿಕೇಶನ್ ಇಂಪಾರ್ಟೆಂಟ್ ಅಷ್ಟೇ. ಎಲ್ಲಿ ಕಲಿತೀವಿ, ಎಲ್ಲಿ ಓದ್ತೀವಿ ಅಂತಲ್ಲ, ಡೆಡಿಕೇಶನ್ ಇರ್ಬೇಕು. ಇವತ್ತೇನ್ ಕಲಿಸ್ತೀವಿ, ಏನ್ ಮಾಡಿದ್ವಿ, ಏನ್ ಹೇಳ್ಕೊಟ್ಟಿದ್ದಾರೆ ಅಂತ ಸಲ ಗ್ಲಾನ್ಸ್ ಮಾಡಿದ್ರೆ ಅದನ್ನ ರಿಪಿಟೇಟಿವ್ ಲರ್ನಿಂಗ್ ಅಂತ ಕರೀತಾರೆ. ಅದನ್ನ ಒಂದ್ಸಲ 100 ಮಾಡ್ಕೊಳ್ತಾರೆ, ಕಲ್ತ್ಕೊಂಡ್ರೆ 100% ಸಕ್ಸಸ್ ಆಗುತ್ತೆ. ಎಜುಕೇಶನ್ ಈಸ್ ಓನ್ಲಿ ದ ಟೂಲ್ ಫಾರ್ ಡೆವಲಪ್ಮೆಂಟ್. ಅಂಬೇಡ್ಕರ್ ಮಾತು ಹೇಳ್ತಾರೆ, ಬಡವನಾಗಿದ್ದ ತಪ್ಪಲ್ಲ, ಬಡವನ ಸಾಯ ತಪ್ಪು ಅಂತ ಹೇಳ್ತಾರೆ. ಇಲ್ಲ, ಪ್ರತಿಯೊಬ್ಬನಿಗೂ ಒಂದು ಟ್ಯಾಲೆಂಟ್ ಇದೆ. ಟ್ಯಾಲೆಂಟ್ ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಲೈಫ್ ಅಲ್ಲಿ ಏನ್ ಅನ್ಕೊಂತಾರೆ ಅದನ್ನ ರೀಚ್ ಮಾಡ್ಬೋದು. ಅದಕ್ಕೆ ಜಸ್ಟ್ ಒಂದು 6 ಲಾಗಳನ್ನ ನೀವು ಅಪ್ಲೈ ಮಾಡ್ಕೋಬೇಕು. ಈ ಜೀವನದಲ್ಲಿ ಏನೇ ಆಗಿ ಓದಿ, ಕೆಲ್ಸಕ್ಕೆ ಹೋಗಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಒಂದು ಗುರಿ ನಿಗದಿ ಮಾಡ್ಕೋಬೇಕು. ಫಸ್ಟ್ ಫಿಕ್ಸ್ ದ ಗೋಲ್, ಫಿಕ್ಸ್ ದ ಏಮ್. ಆ ಗುರಿ ನಿಗದಿ ಮಾಡ್ಕೊಂಡ್ಮೇಲೆ ಅದಕ್ಕೊಬ್ಬ ಗುರು ಹೇಳ್ಕೊಡ್ತಕ್ಕಂಥ ಗುರುನ ಕನ್ಸಲ್ಟ್ ಮಾಡ್ಬೇಕು. ನಿಮ್ ಗುರಿ ಇದೆ, ನಾನು ಒಳ್ಳೆ ಡ್ರೈವರ್ ಆಗ್ಬೇಕು ಅಂತೀರಾ, ಒಳ್ಳೆ ಪೈಲಟ್ ಆಗ್ಬೇಕು ಅಂತೀರಾ, ಒಳ್ಳೆ ಇಂಜಿನಿಯರ್ ಆಗ್ಬೇಕು ಅಂತೀರಾ, ಅದು ಆಗ್ಬೇಕು ಅಂತ ಗುರಿ ನಿಗದಿ ಮಾಡ್ಕೊಂಡ್ರೆ ಒಂಥರ ಯಾರಾದ್ರೂ ಬಂದು ಕೇಳಿದ್ರೆ ಅದ್ ರೀಚ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ನಾವು ಗೈಡ್ ಮಾಡ್ತೀವಿ. ನಮ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಅದು. ಈಗ ಅನಿತಾ ಮೇಡಮ್ ಒಂದು 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಪ್ರತಿಯೊಬ್ಬರಿಗೂ ಕನ್ನಡ ಮೇಡಮ್ ಎಕ್ಸ್ಪೀರಿಯನ್ಸ್ ಇದೆ, ಸರ್ ಗೆ 16 ಕಾಲೇಜುಗಳಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಇದೆ, ನನಗೊಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ. ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದಾಗ ಅದು ನಿಮ್ಗೆ ಅನುಕೂಲ ಆಗುತ್ತೆ ಅಷ್ಟೇ. ನೀವೇನ್ ಮಾಡ್ತೀರಿ, SSLC PUC ಪಾಸ್ ಮಾಡ್ಕೊಂಡ್ ಬಂದಿದ್ದೀರಾ, ಅನುಭವಗಳು ಕಮ್ಮಿ ಇರ್ತದೆ. ಏನೋ ಮಾಡೋದು, ಏನೋ ಓದೋದು, ಏನೋ ಮಾಡೋದಂದ್ರೆ ಆಗಲ್ಲ. ಅದನ್ನ ಪರ್ಫೆಕ್ಟ್ ಆಗಿ ಗುರಿ ನಿಗದಿ ಮಾಡಿ ಅದಕ್ಕೆ ತಕ್ಕಂತೆ ರೂಟ್ ಹಾಕೊಂಡು ಟ್ರೈ ಮಾಡಿದ್ರೆ, ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಎವ್ರಿ ಡೇ ನೀವೇನ್ ಅನ್ಕೊಂತೀರಿ ಅದನ್ನ ಸಾಧನೆ ರೀಚ್ ಆಗ ಸಾಧ್ಯ. ಅದಕ್ಕೆ ಜಸ್ಟ್ ಹೇಳ್ತೀವಿ, ಲಾ ಆಫ್ ರೆಡಿನೆಸ್ ಅಂತ ಕೇಳ್ತೀವಿ. 5 ನಿಮಿಷ ಅಷ್ಟೇ. ಲಾ ಆಫ್ ರೆಡಿನೆಸ್ ಅಂತ. ರೆಡಿ ಅಂದ್ರೆ ನಾನು ಏನ್ ಕೆಲಸ ಮಾಡಕ್ ಬಂದಿದ್ದೀನಿ, ಕೆಲಸನ ಮಾಡಕ್ಕೆ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ರೆಡಿ ಇರ್ಬೇಕು. ನಾನು ಕ್ಲಾಸ್ ಹೋಗುವಂದ್ರೆ ಕ್ಲಾಸ್ ಹೋಗಿ ಕೂತ್ಕೊಂಡ್ಬಿಡ್ಬೇಕು ಅಷ್ಟೇ. ಐ ಆಮ್ ರೆಡಿ ಟು ಸಿಟಿಂಗ್ ಇನ್ ದ ಕ್ಲಾಸ್ ವಿತ್ 100% ಫಿಸಿಕಲಿ ಮತ್ತೆ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕು ನೀನು ಅಷ್ಟೇ. ಕಾಲೇಜ್ ITI ಸೇರ್ಸಿದ್ರೆ ನಿನ್ ಮನೆಯವರು ಅಂದ್ರೆ ಫಿಸಿಕಲಿ ಮೆಂಟಲಿ ನೀನು ITIಗೆ ಬರ್ಲಿಕ್ಕೆ ನಿನ್ ಮನಸ್ಥಿತಿ ಸರಿ ಇರ್ಬೇಕು. ಈ ಮನಸ್ಥಿತಿ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದೀರಾ, ಸರಿ ಇದೆ, ಕಾಲೇಜಿಗೆ ಓದ್ತೀರಾ, ಕಾಲೇಜ್ ಬಂದು ಇಲ್ಲಿ ಅಟೆಂಡ್ ಹಾಕಿ ಹೊಡೋದಲ್ಲ. ಉದ್ದೇಶ ತಿಳ್ಕೊಬೇಕು. ಮತ್ತೆ ಲಾ ಪರ್ಪಸ್ ಅಂತ ಕೇಳ್ತೀವಿ. ಲಾಸ್ಟ್ಗೆ ನಾವು 6 ಲಾ ಹೇಳ್ತೀನಿ, ಎಂಡ್ ಮಾಡ್ತೀನಿ. ಅದನ್ನ ನೀವು ಲೈಫಲ್ಲಿ ಅಪ್ಲೈ ಮಾಡ್ಬಿಡಿ, ನೀವು 100% ಎಲ್ಲರೂ ಸಕ್ಸಸ್ ಆಗ್ತೀರಾ. ನಾನು ಹೇಳಿದ್ಮೇಲೆ ಅದು 6 ಲಾ ಯಾವ್ದು ಅಂತ ನಾನು ಕೇಳ್ತೀನಿ. ನಾನು ಹೇಳಿದಾಗ ಅದು 6 ಲಾಗಳನ್ನ ಹೇಳ್ಬೇಕು ನೀವು. ಒಂದು ಲಾ ಆಫ್ ರೆಡಿನೆಸ್ ಅಂತ. ರೆಡಿ ಅಂದ್ರೆ ತಯಾರಿ ನಿಯಮ ಅಂತ. ನಾನು ಏನೇ ಕೆಲಸ ಮಾಡ್ಬೇಕಾದ್ರೂ ದೈಹಿಕವಾಗಿ ಮಾನಸಿಕವಾಗಿ ತಯಾರಿರ್ತೀನಿ. ಲಾ ಆಫ್ ಪರ್ಪಸ್ ಅಂತ, ಉದ್ದೇಶ ನಿಯಮ ಅಂತೇಳಿ. ಉದ್ದೇಶ ಅಂದ್ರೆ ಏನು, ನಾನು ಏನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಉದ್ದೇಶ ನನಗೆ ಗೊತ್ತಿರುತ್ತೆ. ITI ಸೇರ್ಕೊಂಡಿದ್ದೀರಿ, ಏನ್ ಉದ್ದೇಶ ಸೇರ್ಕೊಂಡಿದ್ದೀರಿ, ಏನ್ ಉದ್ದೇಶ ಸೇರ್ಕೊಂಡಿದ್ದೀರಿ? ಕೆಲ್ಸಕ್ಕೆ ಹೋಗೋದು ಉದ್ದೇಶ ಸೇರ್ಕೊಂಡಿದ್ದೀರಿ. ಕೆಲ್ಸಕ್ಕೆ ಹೋಗೋದು ಪರಿಣಾಮ. ಆ ಕೆಲ್ಸಕ್ಕೆ ಹೋಗೋದ್ರಿಂದ ಏನಾಗುತ್ತೆ, ಸಂಬಳ ಸಿಗುತ್ತೆ. ಅಂದ್ರೆ PUC ಸೇರ್ಕೊಂಡ್ರೆ, ಡಿಗ್ರಿ ಸೇರ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಕೆಲಸ ಸಿಗೋದಿಲ್ಲ, ಜಾಸ್ತಿ ವರ್ಷ ಓದ್ಬೇಕು. ಹಂಗಾಗಿ ITI ಸೇರ್ಕೊಂಡಿದ್ದೀರಾ. ಸೇರ್ಕೊಳ್ಳೋದಕ್ಕೆ ನಾವು ರೆಡಿನೆಸ್ ಅಂತ ಕರಿತೀವಿ, ಮೊದಲನೇ ನಿಯಮ. ಲಾ ಪರ್ಪಸ್ ಅಂದ್ರೆ 2ನೇ ನಿಯಮ, ಉದ್ದೇಶ ಗೊತ್ತಿದ್ದು ಆ ಕೆಲಸಕ್ಕೆ ಸೇರ್ಕೊಂಡಿದ್ದೀವಿ.
ಅವ್ನು ಹೇಳ್ದ ITI ಸೇರ್ಕೊಂಡ್ರೆ ಕೆಲಸ ಸಿಗುತ್ತೆ ಅಂತ. ಲಾ ಆಫ್ ಎಫೆಕ್ಟ್ ಅದನ್ನ ಪರಿಣಾಮವನ್ನು ಹೇಳ್ದವನು. ಕೆಲಸಕ್ಕೆ ಸೇರ್ಕೊಂಡ್ರೆ ನನಗೆ ಸಂಬಳ ಜಾಸ್ತಿ ಸಿಗುತ್ತೆ, ಸಂಬಳ ಜಾಸ್ತಿ ಸಿಗೋದ್ರಿಂದ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಕ್ಕೆ ಯಾರ ಮೇಲೆ ನಾನು ಡಿಪೆಂಡ್ ಆಗಂಗಿಲ್ಲ, ಈಸಿ ಆಗುತ್ತೆ ಅಂತ. ಈ ಮೂರು ನಿಮ್ಗೆ ಗೊತ್ತೀಗ. ಲಾ ಆಫ್ ರೆಡಿನೆಸ್ ಒಂದು, ಲಾ ಆಫ್ ಪರ್ಪಸ್ ಗೊತ್ತು, ಲಾ ಆಫ್ ಎಫೆಕ್ಟ್ ಗೊತ್ತು, ಮೂರು ಗೊತ್ತಿದೆ ನಿಮ್ಗೆ. ನೆಕ್ಸ್ಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಿರೋದು ನಾವು ಎಲ್ಲಿ? ಲಾ ಆಫ್ ಎಕ್ಸರ್ಸೈಸ್. ಅಭ್ಯಾಸ ಮಾಡ್ತಾ ಇಲ್ಲ ನಾವು, ಫೇಲ್ಯೂರ್ ಆದ್ರೆ ಅಲ್ಲಿ ಅಭ್ಯಾಸ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ರೆಡಿನೂ ಇದೀವಿ, ಲಾ ಆಫ್ ರೆಡಿನೆಸ್, ಪರ್ಪಸ್ ಗೊತ್ತು, ಎಫೆಕ್ಟ್ ಪರಿಣಾಮನೂ ಗೊತ್ತು, ಆದ್ರೆ ನಾವೆಲ್ಲೂ ಫೇಲ್ಯೂರ್ ಆಗ್ತಾ ಇದೀವಿ ಅಂದ್ರೆ ಅಭ್ಯಾಸ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೀವಿ. ದಟ್ ಇಸ್ ಕಾಲ್ಡ್ ಲಾ ಆಫ್ ಎಕ್ಸರ್ಸೈಸ್ ಅಂತ ಹೇಳಿ. ಅದನ್ನ ಪ್ರತಿದಿನ ಏನೇನ್ ಕಲಿತೀವಿ ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ದಟ್ ಇಸ್ ಕಾಲ್ಡ್ ಲಾ ಆಫ್ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಅಂದ್ರೆ ಅಭ್ಯಾಸ. ಅಭ್ಯಾಸ ಮಾಡ್ಲಿಕ್ಕೆ ಈಗ ಒಬ್ರು ನಾನು ಕ್ಲಾಸ್ ಮಾಡಿದಾಗ ನೀವು ಕಲೀಲಿಕ್ಕೆ ಒಂದು 15-20% ಕಲಿಯಕ್ ಸಾಧ್ಯ. 1 hour ಕ್ಲಾಸ್ ಮಾಡಿದ್ರೆ ನೀವು 1 hour ಬಂದು ನಾನು ಏನ್ ಕ್ಲಾಸ್ ಮಾಡಿದೀನಿ ಬಂದು ಹೇಳಿ ಅಂದ್ರೆ ಹೇಳ್ತೀರಾ? ಹೇಳಕ್ ಆಗುತ್ತಾ? ನನಗೆ ಒಂದು 1/4 ಗಂಟೆ ಮಾತಾಡಿದ್ರೆ 5 ನಿಮಿಷ ಬಂದು ಹೇಳ್ತೀರಾ ನಾನು ಮಾತಾಡ್ದು ಏನಂತ ಹೇಳಕ್ ಆಗುತ್ತಾ? ಆಗಲ್ಲ. ಯಾಕೆಂದ್ರೆ 1 hour ಕ್ಲಾಸಲ್ಲಿ ಕೂತ್ಕೊಂಡ್ರೆ 5 ನಿಮಿಷ 10 ನಿಮಿಷ ಮಾತ್ರ ನಮ್ಮ ದೇಹ ಮತ್ತು ಮನಸ್ಸು ಒಂದೇ ಕಡೆ ಇರಕ್ ಸಾಧ್ಯ. 5 ನಿಮಿಷ ಆದ ತಕ್ಷಣ ನಮ್ಮ ಮನಸ್ಸು ಎಲ್ಲೋ ಒಂದ್ ಕಡೆ ಹೋಗಿ ತಿರುಗಾಡ್ಕೊಂಡು ಅಲ್ಲೆಲ್ಲೋ ನೋಡ್ಕೊಂಡು ಏನೇನೋ ಮಾಡ್ಕೊಂಡು ಬರುತ್ತೆ. ಆ ಟೈಮ್ ವೇಸ್ಟ್. ಅದಕ್ಕೆ ಕಲೀಲಿಕ್ಕೆ ಬೇರೆ ಬೇರೆ ರೀತಿಯ ರೂಟ್ಗಳಿದಾವೆ. ಅದಕ್ಕೆ ಸಂಘಟನಾ ಕಲಿಕಾ ನಿಯಮ ಅಂತ ಕರೀತಾರೆ, ಲಾ ಆಫ್ ಅಸೋಸಿಯೇಷನ್ ಅಂತ ಹೇಳಿ. ಅಂದ್ರೆ ಕ್ಲಾಸ್ ಅಲ್ಲಿ ಕಲಿಬಹುದು, ಬುಕ್ ಓದ್ ಕಲಿಬಹುದು, ನೋಟ್ಸ್ ಓದ್ ಕಲಿಬಹುದು, ನಿಮ್ಮ ಮೊಬೈಲ್ ಅಲ್ಲಿ CBT ಎಕ್ಸಾಮ್ ಕಲಿಬಹುದು. ಏನೆಲ್ಲ ಕಲಿಲಿಕ್ಕೆ ಅವಕಾಶಗಳಿದೆ, ಲೈಬ್ರರಿಗೆ ಹೋಗಿ ಕಲಿಬಹುದು, ಈ ತರ ಕ್ಲಾಸ್ಗಳಲ್ಲಿ ಬಂದು ಕಲಿಬಹುದು. ಕಲೀಲಿಕ್ಕೆ ಎಲ್ಲೆಲ್ಲಿ ಅವಕಾಶಗಳಿದಾವೆ ಅಷ್ಟನ್ನು ಕೂಡ ನಾವು ಕರಗತ ಮಾಡ್ಕೊಂಡ್ರೆ ಜಾಸ್ತಿ ಕಲಿಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಲಾ ಆಫ್ ಅಸೋಸಿಯೇಷನ್ ಅಂತ ಕರೀತಾರೆ. ಮೊದಲನೇದು ರೆಡಿನೆಸ್, ತಯಾರಿರ್ಬೇಕು, ಏನೇ ಮಾಡ್ಬೇಕಾರೆ. ಆಮೇಲೆ ಪರ್ಪಸ್, ಕಲೀಲಿಕ್ಕೆ ಉದ್ದೇಶ ಗೊತ್ತಿರ್ಬೇಕು. ಮೇಡಮ್ ಆಗಬೇಕು, ಚಾಪೀಸ್ ಹಾಕ್ತಾರೆ. ಯಾಕೆ ತರಬೇಕು ಚಾಪೀಸ್ ಅಂದ್ರೆ? ಚಾಪೀಸ್ ಹಾಕ್ತಾರೆ ಊಟ ಮಾಡೋಕ್ ಬಂದ್ರೆ ಚಾಪೀಸ್ ತರಕ್ ಹೇಳ್ತಿದ್ದಾರೆ ಅಂತ. ಮನೇಲಿ ಏನೋ ಕೆಲಸ ಇದ್ರೆ ಜಮೀನು ಹೋಗಿಪ್ಪ ಅಂದ್ರೆ ಯಾಕೆ ಹೋಗ್ಬೇಕು ಅಂದ್ರೆ ಏನೋ ಉದ್ದೇಶ ಇಟ್ಕೊಂಡು ಹೇಳಿರ್ತಾರೆ ಅಲ್ವಾ. ಮೂರನೇದು ಎಕ್ಸರ್ಸೈಸ್, ಪರಿಣಾಮ. ಏನೇ ಕೆಲಸ ಮಾಡಿದ್ರು ಮಾನಸಿಕವಾಗಿ ದೈಹಿಕವಾಗಿ ರೆಡಿ ಇದೀನಿ ಅಂದ್ರೆ ಅದರಿಂದ ಒಂದು ನನಗೆ ಅದನ್ನ ಪರಿಣಾಮ ಒಳ್ಳೇದಾಗಬೇಕು ಅದರಿಂದ ಅಂತ. ಇದು ಮೂರು ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು? ನಿಗದಿತವಾಗಿ ಒಂದು ಎಕ್ಸರ್ಸೈಸ್ ಮಾಡ್ಬೇಕು. ಎಕ್ಸರ್ಸೈಸ್ ಅಂದ್ರೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಹೇಳ್ತೀನಿ, ಒಂದು ಟೈಮ್ ಟೇಬಲ್ ಹಾಕಬೇಕು. ನೀವು ಬೆಳಗ್ಗೆ 7 ಗಂಟೆಗೆ ಹೇಳ್ತೀರಾ, 8 ಗಂಟೆಗೆ ಹೇಳ್ತೀರಾ, ಒಂದು ಟೈಮ್ ಟೇಬಲ್ ಹಾಕೊಂಡು ಟೈಮ್ ಟೇಬಲ್ ಪ್ರಕಾರ ಒಂದು ನಿಮ್ಮ ಒಂದು ಕೆಲಸವನ್ನ ಫಿಕ್ಸ್ ಮಾಡ್ಕೋಬೇಕು. ಮೊಬೈಲ್ ನೋಡಕ್ಕೊಂದು ಟೈಮ್ ಇಟ್ಕೋಬೇಕು, ಟಿವಿ ನೋಡಕ್ಕೊಂದು ಟೈಮ್ ಇಟ್ಕೋಬೇಕು, ಓದಕ್ಕೊಂದು ಟೈಮ್ ಇಟ್ಕೋಬೇಕು, ಊಟಕ್ಕೊಂದು ಟೈಮ್ ಇಟ್ಕೋಬೇಕು. ಆ ಟೈಮ್ ಟೇಬಲ್ ಹಾಕಿ ಹೋದ್ರೆ ಸಕ್ಸಸ್ಫುಲ್ ಆಗಿ ಕಲಿಬಹುದು. ನೆಕ್ಸ್ಟ್ ಅಭ್ಯಾಸ ಆದ್ಮೇಲೆ ಸಂಘಟನೆ. ಕಲೀಲಿಕ್ಕೆ ನಾವು ಅಸೋಸಿಯೇಟ್ ಕರಿತೀವಿ, ಸಂಘಟನಾ ಕಲಿಕಾ ನಿಯಮ ಅಂತೇಳಿ. ನೋಡಿ, ಯಾರು IAS, KS, ಕಾಂಪಿಟೇಟಿವ್ ಎಕ್ಸಾಮ್, ಬ್ಯಾಂಕಿಂಗ್ ಎಕ್ಸಾಮ್, ರೈಲ್ವೆ ಎಕ್ಸಾಮ್ ಮಾಡ್ತಾ ಇದ್ರೆ ಡೆಡಿಕೇಟ್ ಮಾಡ್ತಾರೆ, 100% ಸಕ್ಸಸ್ ಆಗ್ತಾರೆ. ಅದನ್ನ ಬೇರೆ ಬೇರೆ ರೂಪದಲ್ಲಿ ಕಲಿಯಕ್ ಸಾಧ್ಯ ಇದೆ. ಅಷ್ಟನ್ನು ರೂಢಿಸ್ಕೋಬೇಕು. ಅಂತ ಕರಿತೀವಿ ಲಾ ಅಸೋಸಿಯೇಷನ್ ಅಂತ, ಸಂಘಟನಾ ಕಲಿಕಾ ನಿಯಮ ಅಂತೇಳಿ. ಲಾಸ್ಟ್ಗೆ ನಾನೇನ್ ಕಲಿಯಕ್ ಬಂದೆ ಅದು ಸಕ್ಸಸ್ ಆದ್ರೆ ಲಾ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ನಾನೇನೋ ಕೆಲಸ ಮಾಡಕ್ ಹೋದೆ, ಯಾವ್ದೋ ರಿಪೇರಿ ಮಾಡಕ್ ಹೋದೆ, ಸರ್ವಿಸ್ ಮಾಡಕ್ ಹೋದೆ, ಸರ್ವಿಸ್ ಆಯ್ತು ಅಂದ್ರೆ ಖುಷಿ ಬರ್ತದೆ, ನೆಕ್ಸ್ಟ್ ಕೆಲಸ ಮಾಡಕ್ ಈಸಿ ಆಗುತ್ತೆ. ಅದಕ್ಕೆ ಲಾ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕರೀತಾರೆ. ಮೊದಲನೇದು ರೆಡಿ ಆದ್ರೆ ಲಾಸ್ಟ್ ಅದು ಎಲ್ಲಿ ಎಂಡ್ ಆಗಬೇಕು, ನನಗೆ ಅದು ಆತ್ಮತೃಪ್ತಿನ ಕೊಡ್ಬೇಕು. ನಾನು ಕೆಲಸ ಮಾಡಕ್ ಹೋದ್ರೆ ನಾನು ಮಾನಸಿಕವಾಗಿ ದೈಹಿಕವಾಗಿ ಆ ಕೆಲಸನ ಮಾಡಿದ್ರೆ ಕೊನೆಗೆ ಅದು ಲಾಸ್ಟ್ಗೆ ನನಗೆ ತೃಪ್ತಿ ಕೊಡ್ಬೇಕು. ಆ ತೃಪ್ತಿ ಕೊಟ್ರೆ ಮಾತ್ರ ನಮಗೆ ಅದರಿಂದ ಸಕ್ಸಸ್ಫುಲ್ ಮಾಡಕ್ಕೆ ಸಾಧ್ಯ. ನಾವು ಅಷ್ಟು ಕ್ಲಾಸ್ ಹೋದ್ರೆ ನನಗೆ ಕ್ಲಾಸ್ ಮಾಡಿದಾಗ ನಾನು ಏನ್ ಅನ್ಕೊಂಡ್ ಬಂದಿದ್ದೀನಿ ಅಷ್ಟು ರೀಚ್ ಆದ್ರೆ ನಿಮ್ಮಲ್ಲಿ ನನಗೆ ತೃಪ್ತಿ. ನೀವು ಒಂದು ಮಂತ್ ಕ್ಲಾಸ್ ಮಾಡಿದರೆ ನೀವ್ ಏನ್ ಹೇಳ್ಕೊಟ್ಟಿದ್ದಾರೆ ಅದನ್ನ ನೀವು ಕಲ್ತಿದ್ದೀರಿ ಅಂದ್ರೆ 4 ಜನ ಬಂದು ಮುಂದೆ ಮಾತಾಡಿದಾರೆ ಅಂದ್ರೆ ಅವ್ರ ತೃಪ್ತಿ. ಪ್ರತಿಯೊಬ್ರು ಅಷ್ಟೇ, ನಮ್ಮ ಕೆಲಸದಲ್ಲಿ ನಾವೇನ್ ಮಾಡಿರ್ತೀವಿ ಅದನ್ನ ನನಗೆ ರೀಚ್ ಆದ್ರೆ ಗೋಲು ನನಗೆ ತೃಪ್ತಿ. ನಿಮ್ಮ ಗೋಲ್ ಏನು ಕಲಿಯಕ್ ಬಂದಿದ್ದೀರಾ ಆ ಗೋಲ್ ರೀಚ್ ಆದ್ರೆ ನಿಮಗೆ ತೃಪ್ತಿ. ಅದನ್ನ ರೂಢಿಸ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೋದು. ಇಷ್ಟು ಹೇಳಲಿಕ್ಕೆ ನಾನು ಬಯಸ್ತೀನಿ. 3 ಜನ ಶೇರ್ ಮಾಡ್ಕೊಂಡಲ್ಲ, ಹಂಗೆ ಇನ್ಯಾರು ಕನ್ನಡದಲ್ಲೇ ಮಾತಾಡಿ ಪರಲ್ಲ, ಇಂಗ್ಲಿಷ್ ಕನ್ನಡ ಮಿಕ್ಸ್ ಮಾಡ್ಕೊಂಡು ಮಾತಾಡಿ ಪರಲ್ಲ, ಯಾರು ಶೇರ್ ಮಾಡ್ಕೊಳಕ್ಕೆ ಇಷ್ಟ ಇದೆ ಅಂದ್ರೆ ನೀವು ಹಂಚು ಬರೋದ್ ಬೇಡ, ಅಲ್ಲೇ ಶೇರ್ ಮಾಡ್ಕೊಳಕ್ ನನಗೆ ಇಷ್ಟ ಇದೆ, ಒಂದು ತಿಂಗಳಲ್ಲಿ ನಾನು ಏನ್ ಕಲ್ತಿ ಅಂತ ಹೇಳಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳಕ್ ನನಗೆ ಇಷ್ಟ ಇದೆ ಅಂದ್ರೆ ಅಲ್ಲೇ ನೀವು ಶೇರ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೊಂದು ಎಬಿಲಿಟಿ ಡೆವಲಪ್ ಆಗುತ್ತೆ. ಇದೀರಾ ಹಿಂಗನ್ಬೇಕು ಯಾವಲ್ವೇ
ಯಾವಾಗ ರೆಡಿ ಇದ್ದಾರೆ ಯಾರಿದ್ದೀರಿ ಅಂದ್ರೆ ಹಿಂಗಂತಾರಲ್ಲ, ಆವಾಗ 100% ನಮಗೆ ಸ್ಯಾಟಿಸ್ಫ್ಯಾಕ್ಷನ್. ನೀವು ಇಷ್ಟು ಜನ ನನಗೆ ನಾನು ಕಲಿಸಿರೋದ್ರಲ್ಲಿ ಇಷ್ಟು ಜನ ಸಕ್ಸಸ್ಫುಲ್ ಆಗಿ ಕಲ್ತಿದ್ದಾರೆ ಅಂತ ನೀವು ಅದ್ ಹೇಳಲಿಲ್ಲ ಅಂದಾಗ ನಾವು ಫೇಲ್ಯೂರ್ ಆಗ್ಬಿಡ್ತೀವಿ. ಅಟ್ಲೀಸ್ಟ್ 3 ಜನ ಬಂದು ಹೇಳಿದಾರೆ ಪ್ರಾಕ್ಟೀಸ್ ಮಾಡ್ಕೊಂಡು, ಒಂದ್ 6 ಜನ ಪ್ರಾಕ್ಟೀಸ್ ಮಾಡಿರೋರು ಹೇಳ್ಬೇಕಾಯ್ತು ಅಂದ್ರೆ ಬಂದಿಲ್ಲ, ಸ್ಟೇಜ್ ಫೇರ್ ಇರ್ತದೆ. ಒಂದ್ಸಲ ಸ್ಟೇಜ್ ಬಂದು ಮಾತಾಡಿ ಸ್ಟೇಜ್ ಫೇರ್ ಹೊರಟೋಗ್ಬಿಡುತ್ತೆ. ಇದಿರೇ ಯಾರೋ ನಿಮ್ಮಡಿ ಅವಕಾಶ ಕೊಡ್ಲಿಲ್ಲ ನಾವು ಹೇಳ್ತಿದ್ವಿ ಅನ್ನೋದು ಬೇಡ. ಕನ್ನಡದಲ್ಲಾರು ಹೇಳಿ, ಇಂಗ್ಲಿಷ್ ಹೇಳಿ, ನೀವ್ ಹೆಂಗೆ ಹೇಳ್ತೀರ ಅಲ್ಲೇ ನಿಂತ್ಕೊಂಡು ಹೇಳಿ, ತೊಂದರೆ ಇಲ್ಲ. ಎನಿಬಡಿ share your information, share your knowledge, share your talent. Okay? ಇಲ್ಲ ಇಂಟ್ರವರ್ಟ್ ಸ್ಕಿಲ್ ಏನು ಅಂತ ಹೇಳಿ ತೊಂದರೆ ಇಲ್ಲ. MS ವರ್ಡ್, ಕಮ್ಯುನಿಕೇಶನ್ ಸ್ಕಿಲ್, ಲೈಫ್ ಸ್ಕಿಲ್, ಇಂಟರ್ವ್ಯೂ ಸ್ಕಿಲ್. ಜೋರ ಹೇಳು, ಬೇರೆ ಮಾತಾಡೋದು 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 ಬೇರೆ ಸೈಲೆಂಟ್ ಆಗಿರ್ಬೇಕು. ಪ್ಲೀಸ್ ಒಂದು ಮಾತಾಡಿ, ಒಂದು ಅಂದ್ರೆ ಹೇಳುದ್ರ ಸರಿಯಾಗಿ ಕೇಳಿಸಿದ್ರೆ ನಾವು 1 ವರ್ಷದಿಂದ ಪಾಠ ಸೇರಿದ್ವಿ. ಮತ್ತೆ ನನಗೆ ಲ್ಯಾಪ್ಟಾಪ್ ಮತ್ತೆ ಕಂಪ್ಯೂಟರ್ ಯೂಸ್ ಮಾಡಕ್ ಬಂದಿತ್ತ ಸರಿ, ಅದನ್ನ ಹೇಳ್ಬೋದು. ಮತ್ತೆ ವರ್ಡ್, ಎಕ್ಸೆಲ್, ಮತ್ತೆ ಕಮ್ಯುನಿಕೇಶನ್ ಮತ್ತೆ ಏನೋ ಅವನು ಪ್ರಿಪೇರ್ ಆಗಿಲ್ಲ, ಅವನು ಹೇಳುದ ಅಂತ ಹೇಳಿ ಅವನು ಮೋಟಿವೇಟ್ ಆದ ಇಷ್ಟೇ. ಇಂಟ್ರೊಡಕ್ಷನ್ ಹೇಳ್ತಾರೆ ಬೇಕಂದ್ರೆ ಈಗ ಒಂದ್ಸ ಒಬ್ಬರಿಗೆ ಧೈರ್ಯ ಬಂದ್ರೆ ಹೇಳ ಸ್ಟಾರ್ಟ್ ಮಾಡೋದಂದ್ರೆ ಅವ್ರಿಗೆ ನಾನೇ ಕಮ್ಮಿ, ಪ್ರತಿಯೊಬ್ಬರು ಪ್ರತಿಭೆನ ತೋರಿಸ್ಕೊಳಕ್ಕೆ ನಮ್ಮಲ್ಲಿ ಒಂದು ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತೀವಿ. ನೆಗೆಟಿವ್ ಥಾಟ್ಸ್ ನಮ್ಮನ್ನ ಕೆಳಗೆ ತೋರಿಸ್ತಾ ಇರುತ್ತೆ. ಯಾರೋ ಅದನ್ನ ಮೀರಿ ಮೇಲೆ ಬರ್ತಾರೆ ಈಸಿಯಾಗಿ. ಒಂದ್ ಮಾತು ಹೇಳ್ತೀನಿ ಕೇಳಿ, ಪ್ರತಿದಿನ ನೀವ್ ಹೇಗ್ ಕಲಿತೀರ ಜೀವನದಲ್ಲಿ ಇರಲ್ಲ. ನಮ್ಮಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು ಅದೇನೆ. ಎಕ್ಸಾಮ್ ದಿನಕ್ಕೆ ಓದ್ತೀವಿ, ಎಕ್ಸಾಮ್ ದಿನ ಮುಟ್ಕೋತೀವಿ, ಯಾವ್ದು ತಲೆಗೆ ಹೋಗಲ್ಲ, ಎಲ್ಲ ಟೆನ್ಷನ್ ಆಗೋಯ್ತದೆ. ಎಕ್ಸಾಮ್ ಅವ್ರು ಏನೋ ಮಾಡೋದಂತಾನೆ ಫೇಲ್ ಆಯ್ತಾರೆ. ಅದನ್ನ ಮಾಡ್ಕೋಬಾರ್ದು ಅಂದ್ರೆ ಪ್ರತಿದಿನ ಏನ್ ಕ್ಲಾಸ್ ಮಾಡ್ತಾರೆ, ನಿಮ್ ಸಿಲೆಬಸ್ ಏನಿದೆ ಎವ್ರಿ ಡೇ ಅದನ್ನ ಅಪ್ಡೇಟ್ ಮಾಡ್ಕೊಂತ ಹೋದ್ರೆ, ಗೊತ್ತಿಲ್ಲ ಅಂದ್ರೆ ಒಂದ್ ಕೇಳ್ಕೊಂಡು ಅದನ್ನ ತಿಳ್ಕೊಂಡು ಮೆಮೊರಿ ಫಿಕ್ಸ್ ಮಾಡಿದ್ರೆ, ನೀವು ಮನ್ಸಿಗೆ ಹಾಕೊಂಡ್ರೆ ಮನ್ಸಲ್ಲಿ ನೈಟ್ ಮಲಿಕೊಂಡಾಗ ಒಂದ್ಸಲ ಮೊಬೈಲ್ ನೋಡೋದು ಗ್ಲಾನ್ಸ್ ಮಾಡಿ, ನೀವೆಲ್ಲ ಮಾತಾಡೋಕೆ ಕೂತಿರ್ತೀರಾ. 4-5 ಜನ ಓದೋದು ಏನೋ ಮಾಡೋದು ಡಿಸ್ಕಸ್ ಮಾಡೋದು ಸೈಲೆಂಟ್ ಮಾಡ್ತಾ ಇರ್ತಾರೆ. ಮಧ್ಯಾಹ್ನ ಬಂದು ಕರ್ದ್ಬಿಟ್ಟು 4-5 ಜನ ಯಾರು ಸೈಲೆಂಟ್ ಆಗಿದ್ರು ಅವ್ರು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಂದು ಜಾಯ್ನ್ ಆಗಿ ಅಂತಾನೆ. ಉಳಿದವ್ರನ್ನೆಲ್ಲ ವಾಪಸ್ ಸೆಕ್ಯೂರಿಟಿ ಕರ್ದ್ಬಿಟ್ಟು ವಾಪಸ್ ಕಳ್ಸ್ಬಿಡಿ ಅಂತಾನೆ. ಯಾಕೆಂದ್ರೆ ನೀವು ಕ್ವಶನ್ ಕೇಳಿ ಡೈವರ್ಸ್ ಮಾಡ್ಕೊಳ್ಳೋದು ಬಂದ್ರು ನಿಮ್ ಆಟಿಟ್ಯೂಡ್ ನಿಮ್ ಕೂತ್ಕೊಳ್ಳೋ ಸ್ಟೈಲಲ್ಲೇ ಗೊತ್ತಾಗ್ಬಿಡುತ್ತೆ. ಒಳ್ಳೆ ಕಾನ್ಫರೆನ್ಸ್ ರೂಮ್ ಅಲ್ಲಿ ಅಥವಾ ರಿಸೆಪ್ಷನ್ ಕೂರ್ಸಿದ್ರೆ ಈಗೆಲ್ಲ ಗಲಾಟೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ ಒಬಿಡಿಯನ್ಸಿ, ನಿಮ್ ಡಿಸಿಪ್ಲಿನ್, ನಿಮ್ ಆಟಿಟ್ಯೂಡ್ ಅಲ್ಲೇ ಗೊತ್ತಾಗುತ್ತೆ. ಇಂಟರ್ವ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಯಾರು ಒಬಿಡಿಯಂಟ್ ಆಗಿದ್ದಾನೆ ಅವನು ಅಲ್ಲೇ ಗೊತ್ತಾಗಿರ್ತಾನೆ. ಅವ್ನು ಕ್ಯಾಮ್ರಾ ನೋಡ್ತಾ ಇರ್ತಾನೆ. ಅವ್ರು 5-6 ಜನ ಕರೆದ್ರೆ ಜಾಬ್ ಕೊಡ್ತಾರೆ, ಉಳಿದೋಗಿ ಮನೆಗೆ ಕಳಿಸ್ತಾರೆ. ಇವಾಗ ನಾನು ತಪ್ಪು ಮಾಡಿದ್ರೆ ನೆಕ್ಸ್ಟ್ ವೀಕ್ ಮತ್ತೆ ಇಂಟರ್ವ್ಯೂ ಹೋಗ್ತೀನಿ ಅಂತ ಹೋಗ್ತೀರಾ. ನಿಮ್ಗೆ ಡೇಟಾ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಎಷ್ಟು ನೋಡಿದ ತಕ್ಷಣ ಇಂಥದ್ರೆ ಇಂಟರ್ವ್ಯೂ ಬಂದಿದೆ ಅಂತ ಓಪನ್ ಆಗುತ್ತೆ. ಆವಾಗ 6 ಮಂತ್ ಮತ್ತೆ ರೀ ಎಂಟ್ರಿ ಕೊಡಲ್ಲ ನಿಮ್ಗೆ. ಅವಾಗ 6 ಮಂತ್ ಆ ಕಂಪ್ನಿಗೆ ಹೋಗಂಗಿಲ್ಲ. ಇದು ಮ್ಯಾಕ್ಸಿಮಮ್ MNC ಕಂಪ್ನಿಗಳು ಟೆಕ್ನಿಕಲ್ HR-ಗಳು ರಿಸ್ಕ್ ತಗೊಳಕ್ ಹೋಗಲ್ಲ. ಎಲ್ಲ ಇಂಟರ್ವ್ಯೂ ಮಾಡಿ ಕ್ವಶನ್ ಕೇಳಿ ನೀವು ಹೇಳಲಿಲ್ಲ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದಕ್ಕೆ ಸ್ವಲ್ಪ ಮಿನಿಮಮ್ ಡಿಸಿಪ್ಲಿನ್ ಕಲೀರಿ. ಅದಕ್ಕೆ ನಾವು ಯೂನಿಫಾರ್ಮ್ ಹಾಕೊಳ್ಳಿ, ಏರ್ ಕಟಿಂಗ್ ಸರಿ ಮಾಡಿಸಿ ಎಲ್ಲ ಹೇಳ್ಕೊಡ್ತೀವಿ. ಆ ಮಿನಿಮಮ್ ಡಿಸಿಪ್ಲಿನ್ ಕಲ್ತ್ರೆ ಮುಂದೆ ಫ್ಯೂಚರ್ ನಿಮ್ಗೆ ಅನುಕೂಲ ಆಗುತ್ತೆ. ಓಕೆ, ಈಗ ಸರ್ಗೆ ನಿಮ್ಮ ಕಾಲೇಜ್ ಪರವಾಗಿ, ನಿಮ್ ಪರವಾಗಿ ನಿಮ್ಗೆ ಒಂದು ಮಂತು ಅವರು ಮೈಸೂರಿಂದ ಡೈಲಿ ಬಂದು ಮಾಡಿದ್ದಾರೆ. ಸ್ಮಾಲ್ ಮ್ಯಾನೇಜ್ ಮಾಡಿ ಈ ಸೆಷನ್ ಎಂಡ್ ಮಾಡೋಣ. ಓಕೆ, ಶ್ರಮ ಹಾಕಿದ್ದಾರೆ. ಇಷ್ಟು ಕಲ್ಸ್ಲಿಕ್ಕೆ 3 ಜನ 5-6 ಜನ ಬಂದು ಮಾತಾಡ್ಲಿಕ್ಕೆ ಎಲ್ಲರಿಗೂ ಮಾತಾಡ್ಬೇಕು ಇಷ್ಟ ಇದೆ. ಎಲ್ಲರೂ ಕಲ್ತಿದ್ದೀರಾ. ನಿಂತ್ಕೊಳಕ್ ನಿಮ್ಗೆ ಧೈರ್ಯ ಸಾಧ್ಯ. ನಿಮ್ಗೊಂದು ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದನ್ನ ಎಳಿತಾ ಇರ್ತಾರೆ ನಮ್ಮ ಇದು ಬೇಡ ಹೋಗಲ್ಲ. ಅದಕ್ಕೆ ನಾನು ಅಲ್ಲೇ ಹೇಳಿ ಅಂತ ಹೇಳಿದ್ರು. ಅವ್ರಿಗೆ ಸ್ಮಾಲ್ ಆರ್ಡರ್ ಮಾಡಿ ಸಂಸ್ಥೆಯಿಂದ ಸೆಷನ್ ಎಂಡ್ ಮಾಡಿ.
ತಗೊಂಡ್